ಅಮ್ಮವ್ರೆ ಹಾಲು. ಅಮ್ಮ ಹಾಲು. ಇಷ್ಟೊತ್ತಲ್ಲಿ ಹಾಲ್ನವನು ಏನಮ್ಮ ಬೆಳಗ್ಗೆ ಹಾಲು ತಗೊಳ್ಳಿಲ್ವಾ ಹೇಗೆ? ನೀವು ದೇವಸ್ಥಾನಕ್ಕೆ ಹೋಗಿದ್ರಿ, ನಾನು ಮಲ್ಕೊಂಡು ನಿದ್ದೆ ಮಾಡ್ತಿದ್ದೆ. ಬೆಳಗ್ಗೆ ಡೋರ್ ತೆಗಿಲಿಲ್ಲ ಅಂತ ಈಗ ಬಂದಿರೋ ಹಾಗಿದ್ದಾನೆ. ಹಾಗಾ? ಅಮ್ಮ ಹಾಲು. ಅಮ್ಮ ಬೆಳಿಗ್ಗೆನೂ ಹಾಲು ತಗೊಂಡಿಲ್ಲ, ನಾನು ಹೋಗ್ಬೇಕು. ಬಾಗ್ಲು ತೆಗೀರಮ್ಮ. ಶೌರ್ಯ, ಏನಿದು? ಏನು ಗೊತ್ತಿಲ್ಲದೆ ಇರೋ ಹಾಗೆ ನಾಟಕ ಮಾಡಬೇಡ ಸಂಪದ. ಆ ಸಿದ್ದು ಸ್ಟೇಷನ್ ಅಲ್ಲಿ ನಾಟಕ ಮಾಡಿ ತಪ್ಪಿಸ್ಕೊಂಡಿದ್ದಾನೆ. ನೀನ್ ಎಲ್ಲಿರ್ತೀಯೋ ಅವನು ಅಲ್ಲೇ ಇರ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನು ಎಲ್ಲಿದ್ದಾನೆ ಹೇಳು. ಏನು ನೀನಿನ್ನ ಡ್ಯೂಟಿಲಿರೋ ಹಾಗೆ ಪೋಸ್ಟ್ ಕೊಡ್ತಿದ್ಯಾ? ಜೊತೆಗೆ ಸರ್ವಿಸ್ ರಿವಾಲ್ವರ್ ಬೇರೆ ತಂದಿದ್ಯಾ? ನಿನ್ನಂಥವ್ರಿಂದ ನನ್ನ ಕೆಲಸ ಹೋಗುತ್ತೆ ಅನ್ಕೊಂಡಿದ್ಯಾ? ನಾನು ಮತ್ತೆ ಯೂನಿಫಾರ್ಮ್ನ ಹಾಕೊಂಡೇ ಹಾಕೋತೀನಿ.
ಅದನ್ನ ನೀನು ನೋಡ್ತೀಯ. ಅವನನ್ನ ಮರ್ಯಾದೆಯಿಂದ ಹೊರಗಡೆ ಬರೋಕ್ ಹೇಳು. ಆ ಸಿದ್ದುನ ನನಗೊಪ್ಸಿ ಮರ್ಯಾದೆಯಿಂದ ಕೇಸ್ನ ವಿಡ್ರಾ ಮಾಡ್ಕೊಂಡ್ರೆ ನೀನ್ ಬದುಕ್ತೀಯ. ಇಲ್ಲ ಅಂದ್ರೆ ಅವನ ಜೊತೆ ನೀನು ಕೂಡ ಸಾಯ್ತೀಯ. ಅವನನ್ನ ಹೊರಗಡೆ ಬರೋಕ್ ಹೇಳ್ತೀಯೋ ಇಲ್ವೋ? ಲೇ ಸಿದ್ದು, ಹೊರಗಡೆ ಬರೋ. ಇವತ್ತು ನನ್ನಿಂದ ನೀನ್ ತಪ್ಪಿಸ್ಕೊಳಕ್ಕಾಗಲ್ಲ. ಬಾ ಹೊರಗೆ. ಏನಪ್ಪ ಇದು? ಹೆಂಗಸ್ರಿರೋ ಮನೆಗ್ ಬಂದು ಹೀಗ ನಡ್ಕೊಳ್ಳೋದು? ನೀನ್ ಹೀಗೆ ನಡ್ಕೊಳ್ತಾ ಇದ್ರೆ ನಾನ್ ಮೇಲಧಿಕಾರಿಗೆ ಕಂಪ್ಲೇಂಟ್ ಮಾಡ್ಬೇಕಾಗುತ್ತೆ. ಅವನ್ನಲ್ಲ, ಮೊದಲು ನಿನ್ನ ಮುಗಿಸಿದ್ರೆ ಅವನು ಹೊರಗಡೆ ಬರ್ತಾನೆ. ಸರ್ ಪ್ಲೀಸ್ ಎಮೋಷನ್ ಆಗಬೇಡಿ. ಪ್ರಾಬ್ಲಮ್ ಆಗುತ್ತೆ. ಅವನು ಇಲ್ಲೇ ಇರ್ತಾನೆ, ಮನೆ ಸರ್ಚ್ ಮಾಡೋಣ. ಅವನು ನಮ್ಮಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಸರಿ, ನೀನ್ ಆ ಕಡೆ ಹೋಗಿ ಹುಡುಕು. ಓಕೆ ಸರ್. ಸಿದ್ದು, ಸಿದ್ದು ನಿಂತ್ಕೋ. ಸಿದ್ದು ನಿಂತ್ಕೋ. ಅವನ ಜೊತೆ ಸೇರಿ ಎಷ್ಟು ನಾಟಕ ಆಡ್ತೀಯೋ ಆಡು. ಆದ್ರೆ ನಿಮ್ಮಿಬ್ಬರಿಗೂ ಫಿನಿಶಿಂಗ್ ಟಚ್ ಕೊಡೋದು ಮಾತ್ರ ನಾನೇ. ಮೈಂಡ್ ಇಟ್. ಬಾ ಶ್ರೀನಿವಾಸ್. ಮೋಕ್ಷ, 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 ಕಂದ. ಮೋಕ್ಷ, ಮೋಕ್ಷ. ಆಫೀಸರು ಫೋನ್ ತೆಗಿತಾ ಇಲ್ಲ, ಅಮ್ಮನೂ ಫೋನ್ ತೆಗಿತಾ ಇಲ್ವಲ್ಲ, ಏನಾಯ್ತು? ಮೋಕ್ಷ, ಮೋಕ್ಷ, ಎಲ್ಲಿದೆ ಕಂದ? ಮೋಕ್ಷ, ಮೋಕ್ಷ, ಕಂದ. ಮೋಕ್ಷ. ಸರ್ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್ ಪ್ಲೀಸ್. ಆ ಸಂಪತ್ತ ನೋಡಿದ್ರೆ ಸಾಕು, ನನ್ನ ಕೋಪ ಜಾಸ್ತಿ ಆಗ್ಬಿಡುತ್ತೆ. ನೀವು ಎಮೋಷನ್ ಆಗೋದ್ರಲ್ಲಿ ತಪ್ಪಿಲ್ಲ ಸರ್, ಬಟ್ ನಿಮ್ಮಂತ ಆಫೀಸರ್ ತಪ್ಪು ಮಾಡಬಾರ್ದು. ಅದಕ್ಕೆ ನಿಮ್ಮನ್ನು ತಡೆದೆ. ಸಾರಿ ಸರ್. ಇಟ್ಸ್ ಓಕೆ. ನಡೀರಿ ಸರ್, ನಿಮ್ಮನ್ನ ಡ್ರಾಪ್ ಮಾಡಿ ಸ್ಟೇಷನ್ಗೆ ಹೋಗ್ತೀನಿ. ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೀನಿ, ಸ್ವಲ್ಪ ಹೊತ್ತು ಬಿಟ್ಟು ನಾನೇ ಹೋಗ್ತೀನಿ. ಯು ಕ್ಯಾರಿ ಆನ್. ಓಕೆ ಸರ್. ಥ್ಯಾಂಕ್ ಯು ಶ್ರೀನಿವಾಸ್.
ಇಲ್ಲ ಸರ್, ನಿಮ್ಮಂಥ ಆಫೀಸರ್ಗೆ ಹೆಲ್ಪ್ ಮಾಡೋದು ನನ್ನ ಅದೃಷ್ಟ. ಬರ್ತೀನಿ ಸರ್. ಪ್ರತಿ ಸಲ ಹೀಗೆ ಮಿಸ್ ಆಗ್ತಿದ್ದಾನಲ್ಲ. ಆಫೀಸರ್, ಯಾಕೆ ಆಫೀಸರ್ ಫೋನ್ ಮಾಡಿದ್ರು ಲಿಫ್ಟ್ ಮಾಡ್ತಾ ಇಲ್ಲ? ಫೋನ್ ಮಾಡಿದ್ಯಾ? ಸಾರಿ ಕಲ್ಯಾಣಿ. ಹೌದು, ನೀನೇನಿಲ್ಲಿ? ಆಫೀಸ್ಗೆ ಅಂತ ಹೋಗುವಾಗ ಹೀಗೆ ದಾರಿಯಲ್ಲಿ ನೋಡ್ದೆ, ಆದ್ರೆ ನಿಲ್ಸೋದಕ್ಕಾಗ್ಲಿಲ್ಲ. ಯಾಕೆ ಆಫೀಸರ್ ಅಷ್ಟು ಸೀರಿಯಸ್ ಆಗಿದ್ದೀರಾ? ಆ ಸಿದ್ದು ಕೈಗೆ ಸಿಕ್ಬಿಟ್ಟು ಹಾಗೆ ತಪ್ಪಿಸ್ಕೊಂಬಿಟ್ಟ. ಈ ಸಲ ತಪ್ಪಿಸ್ಕೊಂಡಿರಬಹುದು, ಇನ್ನು ಎಷ್ಟ್ ಸಲ ಅಂತ ತಪ್ಪಿಸ್ಕೊಳ್ಳೋದಕ್ಕಾಗತ್ತೆ? ಇವಾಗ ಸಿದ್ದುನ ಹೇಗಾದ್ರೂ ಮಾಡಿ ಲಾಕ್ ಮಾಡ್ಲೇಬೇಕು. ನೀವು ಮಾಡ್ತೀರಾ, ಮಾಡೋದಕ್ಕಾಗುತ್ತೆ. ಆ ಸಿದ್ದು ಬಗ್ಗೆ ಯೋಚನೆ ಮಾಡಿ ನೀವ್ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಡೀಪ್ ಬ್ರೀತ್ ತಗೊಂಡು ಹಾಗೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಯಾಕೆ? ನೀವು ಕೂಲ್ ಆಗೋಕೆ ಒಂದ್ಸಲ ಟ್ರೈ ಮಾಡಿ, ಹೇಳ್ತೀನಿ. ನೋಡಿದ್ರಾ, ನಿಮ್ ಮುಖದಲ್ಲಿ ಆ ಟೆನ್ಷನ್ ಕಮ್ಮಿ ಆಯ್ತು. ಆಫೀಸರ್, ಈ ತರ ಆವೇಶ ಪಟ್ರೆ ನಿಜ ಏನು ಪ್ರಯೋಜನ ಇಲ್ಲ. ನಿಮ್ ಹೆಲ್ತ್ ಹಾಳಾಗೋದ್ಬಿಟ್ರೆ ಆ ಸಿದ್ದುನ ಹಿಡ್ದಾಕ್ತೀರಾ, ಕೋರ್ಟಲ್ಲೂ ಗೆಲ್ತೀರಾ, ಮತ್ತೆ ನಿಮ್ ಜಾಬ್ ನಿಮಗ್ ಸಿಗುತ್ತೆ. ಆ ನಂಬಿಕೆ ನನಗಿದೆ. ನಿನ್ ಹಾಗೆ ಪಾಸಿಟಿವ್ ಆಗಿ ಯೋಚನೆ ಮಾಡೋ ಹುಡುಗಿ ನನ್ನ ಲೈಫಲ್ಲಿ ಬಂದಿದ್ದು ನನ್ನ ಅದೃಷ್ಟ. ಅಯ್ಯೋ ಆಫೀಸರ್, ಇದು ರೋಡು. ಹಾ, ಅದ್ರಲ್ಲೇನು? ನನ್ನ ವೈಫ್ ಜೊತೆ ನಾನು ಹೇಗಾದ್ರೂ ಮಾತಾಡ್ತೀನಿ, ಬೇಕಾದ್ರೆ ಮುತ್ತು ಕೂಡ ಕೊಡ್ತೀನಿ. ಬರ್ತಾ ಬರ್ತಾ ರೌಡಿ ಪೊಲೀಸ್ ಆಗ್ತಿದ್ದೀರಾ. ಎಸ್, ಐ ಆಮ್ ಅ ರೌಡಿ ಪೊಲೀಸ್. ಇಷ್ಟೊಂದು ಮಿಸ್ ಕಾಲ್ಸ್ ಇದೆ. ಅಮ್ಮ. ಹಲೋ ಅಮ್ಮ. ಕಲ್ಯಾಣಿ, ಕಲ್ಯಾಣಿ, ಅದು ಏನಾಯ್ತಮ್ಮ? ಯಾಕೆ ಅಳ್ತಾ ಇದ್ಯಾ? ಕಲ್ಯಾಣಿ, ಮಗು ಎಲ್ಲೂ ಕಾಣಿಸ್ತಿಲ್ಲ ಕಲ್ಯಾಣಿ. ಏನಾಯ್ತು ಕಲ್ಯಾಣಿ? ಕಂದ ಕಾಣಿಸ್ತಾ ಇಲ್ವಾ? ಕಂದ ಕಾಣಿಸ್ತಾ ಇಲ್ಲ ಅಂದ್ರೆ ಏನಮ್ಮ? ಕೊಡಿಲಿ. ಏನಾಯ್ತಮ್ಮ? ಮಗು ಮನೇಲಿ ಆಡ್ತಿತ್ತಪ್ಪ, ಇದಕ್ಕಿದ್ದಾಗೆ ಕಾಣಿಸ್ತಿಲ್ಲ ಅವನು. ಅಮ್ಮ, ಮನೆ ಒಳಗೆ ಸುತ್ತಮುತ್ತ ಎಲ್ಲ ಹುಡುಕಿದ್ವಿ, ಎಲ್ಲೂ ಕಾಣಿಸ್ತಿಲ್ಲ. ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ನಾನು ಅಲ್ಲಿಂದ ಹೊರಡೋಕ್ಕೂ ಮುಂಚೆ ಆಟ ಆಡ್ಕೊಂಡೇ ಇದ್ನಲ್ಲ. ಅದೇ ಶೌರ್ಯ, ಈ ಕ್ಷಣದವರೆಗೂ ಅವನಿಲ್ಲೇ ಇದ್ದ, ಈಗ ಇದಕ್ಕಿದ್ದಾಗೆ ಕಾಣಿಸ್ತಿಲ್ಲ ಕಣೋ. ಆಫೀಸರ್, ಅಮ್ಮ ಸರಿಯಾಗಿ ಹುಡುಕ್ರಮ್ಮ, ಎಲ್ಲಿ ಹೋಗಕ್ ಸಾಧ್ಯ? ನಾವಿವಾಗ್ಲೇ ಬರ್ತೀವಿ, ಬನ್ನಿ ನಡಿ. ಬನ್ನಿ ಆಫೀಸರ್. ಶೌರ್ಯ, ನನಗೆ ಮನೆ ಇಲ್ದಾಗ ಮಾಡಿದೆ, ರೋಡ್ನಲ್ಲಿ ತಿರ್ಗೋ ಹಾಗೆ ಮಾಡಿದೆ, ನನ್ನ ಊರಲ್ದಿರೋ ಊರಲ್ಲಿ ಭಯಪಟ್ಟು ಕದ್ದು ಮುಚ್ಚಿ ಓಡಾಡೋ ಹಾಗೆ ಮಾಡಿದೆ. ನನ್ನ ಮೇಲೆ ಕೈ ಮಾಡಿ ನನ್ನ ಜೈಲಿಗೆ ಹಾಕಿದೆ, ನನ್ನ ತಲೆನೇ ಬೋಳಿಸ್ದೆ. ನನಗೆ ಅಂತ ಒಂದು ಜಾಗ ಮನೆ ಇಲ್ದೇನೆ ನನ್ನನ್ನು ಎಲ್ಲೆಲ್ಲೋ ತಿರ್ಗಾಡಿಸ್ತಿದ್ಯಾ. ಬಿಡಲ್ಲ ಶೌರ್ಯ, ನನಗಿಷ್ಟೊಂದು ಕಷ್ಟ ಕೊಟ್ಟಿರೋ ನಿನಗೆ ಸಾವಿನ ರುಚಿ ತೋರಿಸ್ದೆ ಖಂಡಿತ ಬಿಡೋದಿಲ್ಲ.
ಬಿಡೋದಿಲ್ಲ. ನಾನ್ ಮಾಡೋ ಕೆಲ್ಸಕ್ಕೆ ನಿನಗೆ ಹುಚ್ಚಿಡಿಯುತ್ತೆ ಶೌರ್ಯ. ನಾನ್ ಕೊಡೋ ಏಟ್ಗೆ ನೀನು ಕಲ್ಯಾಣಿ ಅಲ್ಲಾಡ್ ಹೋಗ್ತೀರಾ. ನೋಡ್ತಾ ಇರು. ಅಮ್ಮ, ಮಗು ಸಿಕ್ತಾ ಅಮ್ಮ? ಎಲ್ಲೂ ಇಲ್ಲಮ್ಮ. ಅಯ್ಯೋ ಅಣ್ಣ, ಮಗು ನಿಮಗ್ ಸಿಕ್ತಾ? ಇಲ್ಲಮ್ಮ. ಅಮ್ಮ ಕಾಣಿಸಿದ್ನಮ್ಮ? ಇಲ್ಲ ಶೌರ್ಯ. ಕಾಣ್ತಿಲ್ಲ ಅಂದ್ರೆ ಏನಮ್ಮ? ಹೌದು ಶೌರ್ಯ, ಮನೇಲೆಲ್ಲ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಮನೇಲಿರೋ ಮಗು ಎಲ್ಲಿ ಹೋಗಕ್ ಸಾಧ್ಯ ಮಾವ? ನಮಗೂ ಅದೇ ಅರ್ಥ ಆಗ್ತಿಲ್ಲಮ್ಮ. ಮತ್ತೆ ಹುಡ್ಕೋಣ ಬನ್ನಿ. ಕಲ್ಯಾಣಿ, ನೀನ್ ಆ ಕಡೆ ಹುಡ್ಕೋ. ಮೋಕ್ಷ, 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 ಕಂದ, 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 ಕಂದ. ಕಂದ, ಕಂದ, ಕಂದ. ಮೋಕ್ಷ, ಮೋಕ್ಷ, ಕಂದ, ಕಾಣಿಸಿದ್ದೇನೆ ಎಲ್ಲಾದ್ರೂ? ಇಲ್ಲ ಬಾಬಾ. ಸರಿ ಹುಡ್ಕೋ. ಹಾ ಸರಿ. ಮೋಕ್ಷ, ಕಂದ, ಮೋಕ್ಷ, ಮೋಕ್ಷ, ಕಂದ, ಕಂದ. ಮೋಕ್ಷ, 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 ಕಂದ, ಮೋಕ್ಷ, ಮೋಕ್ಷ, ಕಂದ. ಸರ್, ಈ ಮಗುನೆಲ್ಲಾದ್ರೂ ನೋಡಿದ್ರ? ನೋಡಿಲ್ಲ ಸರ್. ಕಂದ, ಕಂದ, ಬಿಡು ಮಾಡ್ಕೊಂಡು ಫೋನ್ ಮಾಡಿದ್ದೀರಾ ಅಂದ್ರೆ ಯಾವುದೋ ಮುಖ್ಯವಾದ ವಿಷಯನೇ ಆಗಿರುತ್ತೆ. ಏನ್ ಹೇಳಿ? ಮನೇಲಿ ಇರ್ಬೇಕಾಗಿರೋ ಮಗು ಕಾಣಿಸ್ತಿಲ್ಲ. ಮಗು ಕಾಣಿಸ್ತಿಲ್ಲ ಅಂದ್ರೆ ಏನು? ಏನೋ ಇಷ್ಟೊತ್ತು ಮನೆಯಲ್ಲೇ ಆಟ ಆಡ್ಕೊಂಡಿದ್ದ, ಇದ್ದಕ್ಕಿದ್ದಾಗೆ ಎಲ್ಲೂ ಕಾಣಿಸ್ತಿಲ್ಲ. ಇದ್ರ ಹಿಂದೆ ನೀನೇನಿಲ್ಲ ತಾನೆ? ಇಲ್ಲಿವರೆಗೂ ಇರ್ಲಿಲ್ಲ, ಇವಾಗ ಬರ್ತಿದ್ದೀನಿ. ಏಯ್ ಸಂಪದ, ಸಂಪದ, ಏನಾಯ್ತು? ಶಿವರಾಮ್, ಮಗು ಕಾಣಿಸಿದ್ದ? ಇಲ್ಲ ಅತ್ತೆ, ಹೊರಗಡೆ ಕೂಡ ನೋಡ್ದೆ. ಅನುಪಮ, ಮಗು ಕಾಣಿಸಿದ್ದ? ಇಲ್ಲಮ್ಮ, ನಾನು ಎಲ್ಲ ಕಡೆನೂ ಹುಡುಕ್ತೆ. ಅಯ್ಯೋ, ಹಸುಗೂಸು ಕಾಣಿಸ್ತಿಲ್ಲ ಅಂದ್ರೇನು? ಎಲ್ಲಿ ಹೋಗಿರ್ತಾನೆ? ಎಲ್ಲಾ ಕಡೆ ನೋಡ್ದೆಮ್ಮ, ಕಂದ ಎಲ್ಲೂ ಕಾಣಿಸ್ತಿಲ್ಲ. ಇದಕ್ಕೆ ಹೊಸಲು ದಾಟಿ ಆಚೆ ಹೋಗ್ಬೇಡ ಅಂತ ಹೇಳಿದ್ದು. ನನ್ನ ಹೀಗೆ ಕೆಳಗಡೆ ಬೀಳ್ಸಿ ನೀನು ಕಾಲೇಜು ಆಫೀಸ್ಗೆ ಅಂತ ಹೋಗಿದ್ದೆ. ಮತ್ತೆ ನಿಮ್ಮಮ್ಮ ಬಂದಿರೋ ಆದಾಯ ಎಷ್ಟು ಅಂತ ಎಣಿಸ್ಕೊಂಡು ಕೂತಿರ್ತಾಳೆ. ಇನ್ನು ಮಗು ನೋಡ್ಕೊಳ್ಳೋರು ಯಾರು? ಮಗುನ ನೋಡ್ಕೊಳ್ಳೋ ಜವಾಬ್ದಾರಿ ಅಮ್ಮಂದು ನಂದು ಮಾತ್ರನೇನಾ? ಇನ್ಯಾರ್ದು ಅಲ್ವಾ? ಹೊರಗಡೆ ಎಲ್ಲ ಕಡೆ ಹುಡುಕದೆ ಕಲ್ಯಾಣಿ, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಹೊರಗಡೆ ಹೋಗೋ ವಯಸ್ಸು ಅಲ್ಲ. ಹಾಗಿರುವಾಗ ಮನೇಲಿರೋ ಮಗು ಎಲ್ಲಿ ಹೋಗಕ್ ಸಾಧ್ಯ? ಆಫೀಸರ್, ಕಂದ ಸಿಕ್ಕದ್ನಾ?
ಎಲ್ಲ ಕಡೆ ಹುಡುಕ್ತೆ ಕಲ್ಯಾಣಿ, ಆದ್ರೆ ಎಲ್ಲೂ ಕಾಣಿಸ್ತಿಲ್ಲ. ನೀವಿದ್ದೀರ ಅನ್ನೋ ಧೈರ್ಯದಲ್ಲೇ ಅಲ್ವಾ ನಾನು ಆಫೀಸಿಗೆ ಹೋಗಿದ್ದು.